ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ. ಫಸ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು ವಾಲ್ನಟ್ಸ್, ತುಪ್ಪದಲ್ಲಿ ಹುರಿದಿರೋ ಅಂಥ ಗೋಡಂಬಿ, ಮತ್ತು ಪಿಸ್ತಾ, ಬಾದಾಮ್ ಎಲ್ಲದನ್ನು ಕ್ರಷ್ ಮಾಡಿದ್ದೀನಿ ನಾನು. ಮತ್ತು ಬೀಜ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ. ಡೇಟ್ಸ್ನ ಯಾವುದಾದ್ರೂ ತೊಗೋಬೋದು, ಡೇಟ್ಸ್ನ. ಮತ್ತು ಹುರಿದಿರೋ ಅಂಥ ಗಸಗಸೆ, ಪಂಪ್ಕಿನ್ ಸೀಡ್ಸ್ ಬಿಡಿಸಿಟ್ಕೊಂಡಿದ್ನಲ್ಲ ಬೀಜ ತೆಗೆದು, ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಡೇಟ್ಸ್ನ. ಮತ್ತು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಬಾದಾಮ್ ಹಾಕ್ಕೊತಿದ್ದೀನಿ. ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಗೋಡಂಬಿ ಫ್ರೈ ಆದಮೇಲೆ ಅದಕ್ಕೆ ಪಿಸ್ತಾನ ಆ್ಯಡ್ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕಿದ್ರೆ ತುಂಬ ತಿನ್ನಬೇಕಾದ್ರೆ ಅದೇ ಕೈಗೆಲ್ಲ ಜಿಡ್ಜಿಡ್ ಥರ ಆಗುತ್ತೆ. ಪಿಸ್ತಾನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ವಾಲ್ನಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವಾಲ್ನಟ್ಸು ಅಷ್ಟೇ, ನಿಮಗೆ ಕ್ವಾಂಟಿಟಿ ಇನ್ನೂ ಬೇಕು ಅಂತ ಅಂದರೆ ನೀವು ಇನ್ನೂ ಹೆಚ್ಚಿಸ್ಕೋಬೋದು. ಮತ್ತು ತುಪ್ಪದಲ್ಲಿ ಫ್ರೈ ಆಗಿರೋ ಅಂಥ ಗೋಡಂಬಿನ ಹಾಕ್ತಾಯಿದ್ದೀನಿ. ಇದು ಆಲ್ರೆಡಿ ಫ್ರೈ ಆಗಿದೆ, ಹಾಗಾಗಿ ನಾನು ಜಾಸ್ತಿ ಹೊತ್ತು ಅದನ್ನು ಹುರಿತಾ ಇಲ್ಲ. ಮತ್ತು ಒಣ ದ್ರಾಕ್ಷಿ, ಮತ್ತು ಪಂಪ್ಕಿನ್ ಸೀಡ್ಸ್, ಮತ್ತು ಆಲ್ರೆಡಿ ಫ್ರೈ ಆಗಿರೋ ಅಂಥ ಗಸಗಸೆ ಮೂರನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಲೈಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ, ತುಂಬ ಪೇಸ್ಟ್ ಮಾಡಿರಲಿಲ್ಲ, ತರಿಯಾಗಿತ್ತು. ಆ ಡೇಟ್ಸಿಗೆ ಆಲ್ರೆಡಿ ಫ್ರೈ ಮಾಡ್ಕೊಂಡು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡಿ ನಿಮಗೆ ಲಡ್ಡು ಆಕಾರದಲ್ಲಿ ಎಷ್ಟು ದಪ್ಪ ಬೇಕು ಸೈಜ್ ಅಷ್ಟು ಕಟ್ಕೊಂಡ್ರೆ ಈಸಿ ಆ್ಯಂಡ್ ಟೇಸ್ಟಿ ಹೆಲ್ತಿಯಾಗಿರೋವಂಥ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.